ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ರಿ? ನಾನು ಅಂದ್ಕೋತೀನಿ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ, ಮತ್ತೆ ನಿಮ್ಮ ಸ್ಟಡೀಸ್ಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಪ್ರತಿ ಪಾಠಗಳಲ್ಲಿ ಬರುವಂತಹ ಶಬ್ದಗಳನ್ನು, ವ್ಯಾಕರಣ ವಿಶೇಷತೆಗಳನ್ನು ಒಂದು ಕಡೆಗೆ ಬರೆದಿಟ್ಟುಕೊಳ್ಳಿ. ಮತ್ತು ಅದನ್ನು ನಿಮಗೆ ಸಮಯ ಸಿಕ್ಕಾಗ ಅದನ್ನು ಬರೆದು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ವೊಕ್ಯಾಬುಲರಿನ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ಗ್ರಾಮರ್ ಅದರಲ್ಲಿರುವಂತಹ ವಿಶೇಷತೆಗಳನ್ನ, ಸಂಧಿ ಇರ್ಬೋದು ಅಥವಾ ಲಕಾರ ವಿಶೇಷಗಳನ್ನು ತಿಳ್ಕೊಬೋದು, ಅಥವಾ ಲಿಂಗ ವಿಭಕ್ತಿ ಇತ್ಯಾದಿಗಳನ್ನು ತಿಳ್ಕೊಳ್ಬೋದು. ಹೀಗೆಲ್ಲ ನಾವು ಮಾಡ್ತಾ ಹೋದಷ್ಟು ಸಂಸ್ಕೃತ ಭಾಷೆ ನಮಗೆ ಹೆಚ್ಚು ಕರಗತ ಆಗುತ್ತಾ ಹೋಗುತ್ತೆ ಅನ್ನುವಂತಹ ಮಾತನ್ನು ನಿಮಗೆ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಲೆಸನ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಹೊಸ ಲೆಸನ್ ಅಂದಾಗ ನೀವೆಲ್ಲರೂ ಕೂಡ ತುಂಬ ಖುಷಿಯಾಗಿರ್ತೀರಾ. ಯಾಕೆಂದ್ರೆ ಯಾವುದೋ ಒಂದು ಹೊಸ ಕಥೆಯನ್ನೋ ಇನ್ಯಾವುದೋ ಒಂದು ಹೊಸ ವಿಷಯನೋ ತಿಳ್ಕೊಬೋದು ಅಂತ. ನಾನು ಕೂಡ ಐ ಆಮ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಟು ಟೀಚ್ ಯು ಎ ನ್ಯೂ ಲೆಸನ್. ಕಮ್ ಟು ಪೇಜ್ ನಂಬರ್ 76 ಇನ್ ಯೋರ್ ಟೆಕ್ಸ್ಟ್ ಬುಕ್. ದ್ವಾದಶಃ ಪಾಠ, 12th ಲೆಸನ್. ನಮಗೆ 12ನೇ ಲೆಸನ್ ಯಾವುದಿದೆ? ಟೈಟಲ್ ಅನ್ನ ಗಮನಿಸ್ಕೊಳ್ಳಿ, ನೋಡೋಣ. ಓದಬಹುದಾ? ಆದರ್ಶಃ ಅಮಾತ್ಯಃ. ಎರಡೇ ವರ್ಡ್ ಇದೆ. ಮೀನಿಂಗ್ ಏನಿರ್ಬೋದು? ಅಮಾತ್ಯಃ. ಅಮಾತ್ಯಃ ಅಂದ್ರೆ ಮಂತ್ರಿ, ಮಂತ್ರಿನ್ ಶಬ್ದ, ಅದು ಪುಲ್ಲಿಂಗ ಶಬ್ದ. ಅಮಾತ್ಯಃ ಪುಲ್ಲಿಂಗ ಶಬ್ದ, ಗಮನಿಸ್ಕೊಡಿ. ಮಂತ್ರಿ, ಎಂತಹ ಮಂತ್ರಿ? ಆದರ್ಶಃ ಮಂತ್ರಿ. ಆದರ್ಶಃ ಅಮಾತ್ಯಃ ಅಂದ್ರೆ ಹಿ ಈಸ್ ಮಾಡೆಲ್ ಮಿನಿಸ್ಟರ್. ಏನಿದೆ ಹಾಗಾದ್ರೆ ಇದರಲ್ಲಿ? ಏನ್ ಕಥೆ ಇದೆ ಗಮನಿಸೋಣವಾ? ಮೊದಲಿಗೆ ಇಂಟ್ರೊಡಕ್ಷನ್ ಅನ್ನ ಹೇಳ್ತೀನಿ. ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಲೈನ್ಸ್ ಗಳನ್ನು ಓದುವಾಗ ಫಾಲೋ ಮಾಡ್ಕೊಳ್ಳಿ. ಇಯಂ ಭರತ ಭೂಮಿ ಪುಣ್ಯ ಭೂಮಿ ಇತಿ ಪ್ರಸಿದ್ಧ. ದಿಸ್ ಭಾರತ ಲ್ಯಾಂಡ್ ಈಸ್ ಪಾಪ್ಯುಲರ್ ಆಸ್ ಮೆರಿಟ್ಫುಲ್ ಲ್ಯಾಂಡ್. ಅತ್ರ ನೈಕಾಹ ಮುನಿಪುಂಗವಾಹ ದಾರ್ಶನಿಕಾಹ ಚ ಅವರ್ತಂತ. ಹಿಯರ್ ಇನ್ ದಿಸ್ ಲ್ಯಾಂಡ್ ಮೆನಿ great sages and philosophers were there. Teshu anyatamasya mahapurushasya jivane pravritta eka ಘಟನಾ ಪ್ರಸ್ತುತ ಅಸ್ತಿ. ಈ ಲೆಸನ್ ಅಲ್ಲಿ ನಿಮಗೆ ನಮ್ಮ ದೇಶದಲ್ಲಿ ಆಗಿ ಹೋದಂತಹ ಯಾವುದೋ ಒಬ್ಬ ಗ್ರೇಟ್ ಮ್ಯಾನ್, ಮಹಾಪುರುಷ, ಅವನ ಕಥೆಯನ್ನ, ಅವನ ಜೀವನದ ಒಂದು ಘಟನೆಯನ್ನ ಕೊಟ್ಟಿದ್ದಾರೆ. ಬಹುಶಃ ನೀವು ಕೂಡ ವೆರಿ ಕ್ಯೂರಿಯಸ್ ಇದ್ದೀರಾ. ನಾನು ಕೂಡ ಅದನ್ನು ಹೇಳ್ತೀನಿ, ಕಥೆಯನ್ನ ತಿಳ್ಕೊಳ್ಳಿ. ಶ್ರೀಮನ್ ಅಹಂ ಕಶ್ಚನ ವೈದೇಶಿಕಃ. ನೋಡಿ, ಓ ಸರ್, ಓ ರೆಸ್ಪೆಕ್ಟೆಡ್ ಒನ್, ಶ್ರೀಮನ್ ಅಹಂ ಕಶ್ಚನ ವೈದೇಶಿಕಃ. ಐ ಆಮ್ ಫಾರಿನರ್. ನಾನು ವಿದೇಶದಿಂದ ಬಂದವನು. ಯಾರೋ ಒಬ್ಬನು ಅಡ್ರೆಸ್ ಮಾಡ್ತಾ ಇದ್ದಾನೆ. ಪ್ರವಾಸಾರ್ಥಂ ಅತ್ರ ಆಗತಃ. ನೋಡಿ, ಐ ಹ್ಯಾವ್ ಕಮ್ ಹಿಯರ್ ಫಾರ್ ಮೈ ಟ್ರಿಪ್. ಸಾಮಾನ್ಯವಾಗಿ ವಿದೇಶದಿಂದ ಯಾಕೆ ಬರ್ತಾರೆ? ಇಲ್ಲೆಲ್ಲ ನೋಡೋದಕ್ಕೆ ಅಂತ ಬರ್ತಾರೆ ಅಲ್ವಾ? ಸೊ ಹಾಗೆ ಇಲ್ಲೊಬ್ಬನು, ಯಾರೋ ಒಬ್ಬನು ಟ್ರಾವೆಲರ್, ಹಿ ಹ್ಯಾಸ್ ಕಮ್ ಹಿಯರ್ ಅಂಡ್ ಹಿ ಈಸ್ ಟೆಲ್ಲಿಂಗ್, ಹಿ ಈಸ್ ನರೇಟಿಂಗ್, ನಾನು ಇಲ್ಲಿ ಪ್ರವಾಸಕ್ಕೋಸ್ಕರ ಬರ್ತಾ ಇದ್ದೀನಿ. ದೇಶಸ್ಯಾಸ್ಯ ಪ್ರಧಾನಾಮಾತ್ಯಃ ಸದ್ಗುಣ ಸಂಪನ್ನಃ ಇತಿ ಮಯಾ ಶ್ರುತಂ. ಮಯಾ ಶ್ರುತಂ. ಐ ಹರ್ಡ್ ದಟ್ ದ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಈಸ್ ಸದ್ಗುಣ ಸಂಪನ್ನಃ. ಹಿ ಈಸ್ ರಿಚ್ ಇನ್ ಆಲ್ ದ ಕ್ವಾಲಿಟೀಸ್. ಒಳ್ಳೆಯ ಗುಣಗಳಿಂದ ಸಂಪದ್ಭರಿತನಾಗಿರುವಂತಹ ಮಂತ್ರಿ ಈ ದೇಶದಲ್ಲಿ ಇದ್ದಾನೆ. ನೋಡಿ, ಗಮನಿಸ್ಕೊಳ್ಳಿ, ಅಲ್ಲಿ ಪ್ರಧಾನ ಅಮಾತ್ಯ ಅಂತ ಕೊಟ್ಟಿದ್ದಾರೆ. ಅಮಾತ್ಯ ಅಂದ್ರೆ ಮಂತ್ರಿ ಅಂತ ಆಗ್ಲೇ ಹೇಳಿದೆ. ಪ್ರಧಾನ ಅಮಾತ್ಯ ಅಂದ್ರೆ ಚೀಫ್ ಮಿನಿಸ್ಟರ್. ಮಂತ್ರಿಗಳು ತುಂಬಾ ಜನ ಇರ್ತಾರೆ, ಅದರಲ್ಲಿ ಮುಖ್ಯನಾಗಿರುವಂತವನು ಪ್ರಧಾನ ಅಮಾತ್ಯ. ಅತಃ ತಂ ದ್ರಷ್ಟುಂ ಇಚ್ಛಾಮಿ. ಐ ವಾಂಟ್ ಟು ಮೀಟ್ ಹಿಮ್. ನೋಡಿ, ದ್ರಷ್ಟುಂ ಇಚ್ಛಾಮಿ, ಲಟ್ಲಕಾರ ಉತ್ತಮ ಪುರುಷ ಏಕವಚನದ ಫಾರ್ಮ್ ಅಲ್ಲಿ ಬಳಸಿದ್ದಾರೆ. ಐ ವಿಶ್, ಇಚ್ಛಾಮಿ, ಐ ವಿಶ್ ಟು ಮೀಟ್ ದಟ್ ಮಿನಿಸ್ಟರ್. ಕೃಪಯಾ ತಂ ದರ್ಶಯತು. ದಯವಿಟ್ಟು ನನಗೆ ಅವರನ್ನ ತೋರಿಸಿ, ಅವರನ್ನ ಭೇಟಿ ಮಾಡಿಸಿ. ಇತಿ ಕಂಚನ ವೃದ್ಧಂ ವೈದೇಶಿಕ ಅಪೃಚ್ಛತ್. ಇತಿ, ಈ ರೀತಿಯಾಗಿ. ನೋಡಿ, ಅವ್ಯಯ ಬಂದಿದೆ ಇಲ್ಲಿ ಅಲ್ವಾ? ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅವ್ಯಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇತಿ, ದಸ್. ಈ ರೀತಿಯಾಗಿ ಯಾವುದೋ ಒಬ್ಬ ವೃದ್ಧನನ್ನ, ಒಬ್ಬ ಓಲ್ಡ್ ಮ್ಯಾನ್ ಅನ್ನ
ವೈದೇಶಿಕ ವಿದೇಶದಿಂದ ಬಂದಂತಹ ಟ್ರಾವೆಲರ್ ಕೇಳಿಕೊಂಡ. ಅಪೃಚ್ಛತ್. ಅಸ್ತು ಅವಶ್ಯಂ ದರ್ಶಯಿಷ್ಯಾಮಿ. ಆಗಲಿ, ಡೆಫಿನೆಟ್ಲಿ ಐ ವಿಲ್ ಮೇಕ್ ಯು ಟು ಮೀಟ್ ಹಿಮ್. ದರ್ಶಯಿಷ್ಯಾಮಿ ನೋಡಿ, ಲೃಟ್ ಲಕಾರದ ಫಾರ್ಮ್. ಶ್ಯ ಬಂದ್ರೆ ಲೃಟ್ ಲಕಾರದ ಫಾರ್ಮ್ ಅನ್ನು ನಾವು ಗುರುತಿಸಬೇಕು ಅಂತ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ದರ್ಶಯಿಷ್ಯಾಮಿ. ದರ್ಶಯಿಷ್ಯಾಮಿ ಅನ್ನೋದು ಲೃಟ್ ಲಕಾರ ಉತ್ತಮ ಪುರುಷ ಏಕವಚನದ ಫಾರ್ಮ್ ಆಗಿರುತ್ತೆ. ಮಾಂ ಅನುಸರತ್ತು, ಫಾಲೋ ಮೀ. ಭವಾನ್, ನೀನು ನನ್ನನ್ನು ಅನುಸರಿಸು. ಇತಿ ವದಂತಂ ವೃದ್ಧಂ ವೈದೇಶಿಕ ಅನ್ವಸರತ್. ಇವನ್ ದಟ್ ಫಾರಿನರ್, he also followed that old man. ಮುಂದೇನಾಯ್ತು? ಗಂಗಾ ತೀರಂ ಪ್ರಸ್ಥಿತೌತೌ ನಗರ ಭಾಗಂ ಅತಿಕ್ರಮ್ಯ ಉಪವನಂ ಪ್ರವಿಶತಾಂ. ಅವರಿಬ್ಬರೂ ಕೂಡ ಗಂಗಾ ನದಿಯ ತಟದಲ್ಲಿ ಇರುವಂತಹ ನಗರ ಭಾಗವನ್ನು ದಾಟಿ ಅಲ್ಲೇ ಸಮೀಪದಲ್ಲಿರುವಂತಹ ಒಂದು ಸಣ್ಣ ಒಂದು ಉದ್ಯಾನ, ಆ ಉದ್ಯಾನಕ್ಕೆ ಅವರು ರೀಚ್ ಆದರು. ಅಲ್ಲಿಗೆ ಬಂದಾಗ ತದಾ ವೈದೇಶಿಕಸ್ಯ ಮನಸ್ಸಿ ಸಂದೇಹ ಸಮುತ್ಪನ್ನ. ಅದೇ ಟೈಮಿಗೆ ಈ ಫಾರಿನರ್ಗೆ ಒಂದು ಡೌಟ್ ಬಂದ್ಬಿಡ್ತು. ಸಂದೇಹ, ಡೌಟ್. ಅವನ ಮನಸ್ಸಲ್ಲಿ ಒಂದು ಡೌಟ್ ಬಂತು. ಏನಂದ್ರೆ, ಏಷಃ ಮಾಂ ಕುತ್ರವಾನೇಷ್ಯತಿ. ಅರೆ, ಐ ಟೋಲ್ಡ್ ದಿಸ್ ಓಲ್ಡ್ ಮ್ಯಾನ್ ಟು ಶೋ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಐ ಗೆಸ್ ಹಿ ಇಸ್ ಟೇಕಿಂಗ್ ಮೀ ಟು ಸಮ್ವೇರ್ ಎಲ್ಸ್. ಎಲ್ಲೋ ಬೇರೆ ಕಡೆಗೆ ನನ್ನನ್ನು ಕೊಂಡೊಯ್ತಾ ಇದ್ದಾನೇನೋ ಅನ್ನೋ ತರ ಅವನಿಗೆ ಅನಿಸ್ಬಿಡ್ತು. ಅದಕ್ಕೆ ಮುಂದೇನಾಯ್ತು ನೋಡಿ. ಇತಿ ಸಹ ಚಿಂತೆಯನ್ ಆಸೀತ್. ಅವಾಗಲೇ ಅಥಾಪಿ ತೂಷ್ಣಿಂ ಅನ್ವಸರನ್. ತೂಷ್ಣಿಂ, ಸೈಲೆಂಟ್ ಆಗಿ ಅವನು ಹಾಗೇ ಹೋಗ್ತಾ ಇದ್ದ, ಫಾಲೋ ಮಾಡ್ತಾ ಇದ್ದ, ಏನು ಕೇಳಕ್ ಹೋಗ್ಲಿಲ್ಲ. ಅಚಿರಾದೇವ ಉಭಾವಪಿ ಏಕಸ್ಯ ಕುಟೀರಸ್ಯ ಸಮೀಪಂ ಗತೌ. ಅಚಿರಾದೇವ, ಶಾರ್ಟ್ಲಿ, ಸೂನ್ ಓನ್ಲಿ. ಉಭಾವಪಿ, ಉಭೌ ಅಪಿ ಉಭಾವಪಿ. ನೋಡಿ, ಯಾಂತ ವಾಂತ ದೇಶ ಸಂಧಿ ಅಂತ ನಾನು ಹೇಳಿದ್ದೆ. ಅಲ್ಲಿ ಕೂಡ ಇದು ಇದೇ ತರ, ಅಲ್ಲಿ ಔ ಬಂದಾಗ ಆವ್ ಬರುತ್ತೆ. ಉಭೌ ಪ್ಲಸ್ ಅಪಿ, ಉಭಾವಪಿ ಸಂಧಿಯನ್ನು ಕೂಡ ಗುರುತಿಸ್ಕೊಳ್ಳಿ. ಇಬ್ಬರೂ ಕೂಡ ಎಲ್ಲಿಗೆ ಹೋದ್ರು? ಏಕಸ್ಯ ಕುಟೀರಸ್ಯ ಸಮೀಪಂ. ಕುಟೀರ ಅಂದ್ರೆ ಸಮ್ ಹಟ್, ಒಂದು ಸಣ್ಣ ಚಿಕ್ಕ ಮನೆಯ ರೀತಿಯಲ್ಲಿ ಅಲ್ಲಿ ಇತ್ತು. ಅಲ್ಲಿ ಅವರು ರೀಚ್ ಆದ್ರು. ವೃದ್ಧ ದ್ವಾರಂ ಉದ್ಘಾಟ್ಯ ಅಂತಃ ಪ್ರಾವಿಶತ್. ದ ಓಲ್ಡ್ ಮ್ಯಾನ್, ಹಿ ಓಪನ್ ದ ಡೋರ್ ಆಫ್ ದ ಹಟ್ ಅಂಡ್ ಎಂಟರ್ ಇನ್ಸೈಡ್. ಸೊ ಅವನೇನ್ ಮಾಡ್ದ? ವೃದ್ಧ ಆ ಕುಟೀರ ಅಂದ್ರೆ ಆ ಹಟ್ನ ಬಾಗಿಲನ್ನ ತೆರೆದು ಒಳಗಡೆಗೆ ಹೋದ. ಆಮೇಲೆ ವೈದೇಶಿಕಸ್ತು ಉಟಜಾತ್ ಬಹಿರೇವ ಅತಿಷ್ಠತ್. ನೋಡಿ, ಫಸ್ಟ್ ಪ್ರೀವಿಯಸ್ ಲೈನಲ್ಲಿ ಕುಟೀರ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಈಗ ಹೇಳ್ತಾ ಇದ್ರೆ ಉಟಜ ಅಂದ್ರೂ ಕೂಡ ಅದರದ್ದೇ ಸಿನೋನಿಮ್. ಅರ್ಥ ಆಯ್ತಾ? ಸವನ್ ಹಟ್, ಸ್ಮಾಲ್ ಹಟ್ ಅದು. ಆ ವೃದ್ಧ ಅದ್ರ ಒಳಗಡೆ ಹೋದ. ಈ ವೈದೇಶಿಕ, ಈ ಟ್ರಾವೆಲರ್ ಇದಾನಲ್ಲ, ಅವನು ಹೊರಗಡೆನೇ ನಿಂತ್ಕೊಂಡು ಕಾಯ್ತಾ ಇದ್ದ. ಅವನಿಗೇನು ಗೊತ್ತಾಗ್ಲಿಲ್ಲ, ನಾನು ಎಲ್ಲಿಗೆ ಬಂದಿದ್ದೀನಿ, ಇವನು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಅಷ್ಟೊತ್ತಿಗಾಗಲೇ ಅವನಿಗೂ ಕೂಡ ಬೇಜಾರಾಗ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಚಿರಾದ್ ಅನಾಗತೆ ತಸ್ಮಿನ್ ವೃದ್ಧೆ ಭೋಹೋ ಕಿಂ ಮಮ ಪ್ರಾರ್ಥನಾ ವಿಸ್ಮೃತ ಇತ್ಯುಚ್ಚೈಹಿ ಅಪೃಚ್ಛತ್. ಅರೆ, ನಾನೇನ್ ಕೇಳಿದ್ದೆ ನಿಂಗೆ, ನೀನ್ ಮರ್ತು ಬಿಟ್ಟೇನು ಅಂತ ಜೋರಾಗಿ ಆ ಟ್ರಾವೆಲರ್ ಆ ವೃದ್ಧನನ್ನ ಕರೆದು ಕೇಳ್ದ. ತದಾ ವೃದ್ಧ ಬಹಿಃ ಆಗತ್ಯ ಅವದತ್. ಅವಾಗ ಆ ಹಟ್ಟು ಒಳಗಡೆಯಿಂದ ಆ ವೃದ್ಧ ಹೊರಗಡೆಗೆ ಬಂದ. ಬಹಿಹಿ ನೋಡಿ, ಹೊರಗಡೆ ಬಹಿಹಿ. ಬಂಧುವರ್ಯ, ಓ ರಿಲೇಟಿವ್, ನಮ್ಮಯ್ಯ ವಿಸ್ಮೃತ ಪ್ರಾರ್ಥನಾ. ಐ ಡಿಡ್ ನಾಟ್ ಫಾರ್ಗೆಟ್ ಯೋರ್ ರಿಕ್ವೆಸ್ಟ್. ಐ ನೋ. ಚಾಣಕ್ಯೋಹಂ, ಅಹಂ ಚಾಣಕ್ಯ, ನಾನು ಚಾಣಕ್ಯನಿದ್ದೇನೆ. ನೋಡಿ, ಆ ವೃದ್ಧ ಹೇಳ್ತಾ ಇದ್ದಾನೆ, ನಾನು ಯಾರಿದ್ದೀನಿ? ಚಾಣಕ್ಯ. ಎಸ್, ಎಲ್ಲೋ ಈ ಹೆಸರು ಕೇಳಿದಿರಲ್ವಾ? ಸಾಕಷ್ಟು ಸಲ ನೀವು ಈ ಹೆಸರನ್ನ ಕೇಳಿರ್ತೀರಾ. ಚಾಣಕ್ಯ ನೀತಿ. ಎಸ್, ದಿಸ್ ಮ್ಯಾನ್ ಓನ್ಲಿ ಚಾಣಕ್ಯ. ಅವನೇ ಹೇಳ್ಕೊಳ್ತಾ ಇದ್ದಾನೆ, ಅಹಮೇವ ಮೌರ್ಯ ಸಾಮ್ರಾಜ್ಯಸ್ಯ ಪ್ರಧಾನ ಅಮಾತ್ಯ.
ಐ ಆಮ್ ಓನ್ಲಿ ದ ಚೀಫ್ ಮಿನಿಸ್ಟರ್ ಆಫ್ ಮೌರ್ಯ ಎಂಪೈರ್. ಈ ಮೌರ್ಯ ಸಾಮ್ರಾಜ್ಯಕ್ಕೆ ನೀನು ಕೇಳ್ತಾ ಇದ್ದೆಲ್ಲ ಪ್ರಧಾನ ಅಮಾತ್ಯ ಯಾರೋ ಒಬ್ಬನಿದ್ದಾನೆ, ಅವನು ಗುಣಸಂಪನ್ನನಾಗಿದ್ದಾನೆ, ಅವನನ್ನು ನನಗೆ ಮೀಟ್ ಮಾಡಿಸು ಅಂತ ಕೇಳ್ತಾ ಇದೆಯಲ್ಲ, ಅದು ಬೇರೆ ಯಾರು ಅಲ್ಲ, ನಾನೇ ಇದ್ದೇನೆ ಅಂತ ಈ ವೃದ್ಧ ಹೇಳ್ದ. ಆವಾಗ ಸ್ವಾಗತಂ ಭವತೆ, ಅರೆ ಸ್ವಾಗತ ನಿನಗೆ ಅಂತ ಮತ್ತೆ ಅವನು ವೆಲ್ಕಮ್ ಮಾಡ್ತಾ ಇದ್ದಾನೆ. ಜೊತೆಗೆ ಕೃಪಯಾ ಪ್ರವಿಶತು, ಪ್ಲೀಸ್ ಕಮ್ ಇನ್ಸೈಡ್ ಅಂತ ಹೇಳ್ತಾ ಇದ್ದಾನೆ. ವೈದೇಶಿಕ ಸಕೌತುಕಂ ಪ್ರವಿಶ್ಯ ಪರಿತಃ ಪಶ್ಯನ್ ಚಿಂತಯತಿ. ಸಕೌತುಕಂ, ಕೌತುಕ ಅಂದ್ರೆ ಕ್ಯೂರಿಯಾಸಿಟಿ, ತುಂಬಾ ಅವನಿಗೆ ಆಶ್ಚರ್ಯ ಆಯ್ತು. ಹಿ ವಾಸ್ ಸರ್ಪ್ರೈಸ್. ಅರೆ ನಾನೇನೋ ಅಂದುಕೊಂಡಿದ್ದೆ ಯಾರೋ ಒಬ್ಬ ವೃದ್ಧ ಅಂತ, ಆದ್ರೆ ಇವನೇ ಚಾಣಕ್ಯನಿದ್ದಾನ ಅಂತ ಅಂದುಕೊಳ್ತಾ ಹಿ ಎಂಟರ್ಡ್ ಇನ್ ಟು ದ ಹಟ್. ಮತ್ತೆ ಅವನು ನೋಡಕ್ಕೆ ಅಬ್ಸರ್ವ್ ಮಾಡ್ತಾ ಇದ್ದ. ಅಲ್ಲಿ ಅವನಿಗೆ ಕಾಣಿಸ್ತು ಕೃಷ್ಣವರ್ಣ, ಈಸ್ ವೆರಿ ಬ್ಲ್ಯಾಕ್ ಕಲರ್ಡ್. ನೋಡಿ, ಕೃಷ್ಣವರ್ಣ ಅಂದ್ರೆ ಬ್ಲ್ಯಾಕ್ ಕಲರ್. ಕೃಶಕಾಯ, ಈಸ್ ವೆರಿ ಥಿನ್, ತುಂಬಾ ಸಣಕಲಾಗಿ ಇದ್ದಾನೆ, ದೇಹ ಅವನದು ತುಂಬಾ ಸಣಕಲಾಗಿದೆ. ಜೊತೆಗೆ ಶಿಖಾಧಾರಿ, ಶಿಖಾ ಅಂತಂದ್ರೆ ಇಲ್ಲಿ ತಲೆಯ ನೆತ್ತಿಯ ಭಾಗದಲ್ಲಿ ಬಿಟ್ಟಿರುವಂತಹ ಕೂದಲು, ಅದಕ್ಕೆ ಶಿಖಾ ಅಂತ ಕರೀತಾರೆ. ಸೊ ಶಿಖಾಧಾರಿ, ಆ ವೃದ್ಧ ಶಿಖೆಯನ್ನ ಅವನು ಧರಿಸಿಕೊಂಡಿದ್ದಾನೆ, ಅಂದ್ರೆ ಅದನ್ನ ಶಿಖೆಯನ್ನ ಬಿಟ್ಟುಕೊಂಡಿದ್ದಾನೆ. ಮತ್ತೆ ಕುಟಿರೇ ತಾವತ್ ಏಕತ್ರ ಜಲಕಲಶಃ, ಏಕತ್ರ ಒನ್ ಸೈಡ್ ಜಲಕಲಶಃ, ಸಾಮಾನ್ಯವಾಗಿ ಕಮಂಡಲು ಅಂತ ಕರಿತೀವಿ. ನೀವು ನೋಡಿರ್ಬೋದು, ಸನ್ಯಾಸಿ ಅಥವಾ ಯಾರೋ ಒಬ್ಬ ಕೈಯಲ್ಲಿ, ವೃದ್ಧನಾದವನ ಕೈಯಲ್ಲಿ ಒಂದು ನೀರಿನ ಒಂದು ಮಗ್ಗಿರುತ್ತೆ. ಸೊ ಕಮಂಡಲು ಅಂತ ಕರೀತಾರೆ. ಸೊ ಜಲಕಲಶಃ, ಆ ಕಮಂಡಲು ಕೂಡ ಕಾಣಿಸ್ತವನಿಗೆ. ಅಪರತ್ರ ಸಮಿಧ ಕಾಷ್ಟಾನಿ, ಇನ್ನೊಂದು ಕಡೆಗೆ ಸಮಿಧ. ಸಮಿಧ ಅಂತಂದ್ರೆ ಈ ಯಜ್ಞ ಹವನಗಳಲ್ಲಿ ಬಳಸುವಂತಹ ಕೆಲವೊಂದಿಷ್ಟು ಸಾಮಗ್ರಿಗಳಿದ್ವು. ಕಾಷ್ಟಾನಿ, ವುಡ್ ಪೀಸಸ್. ಯಾಕಂದ್ರೆ ಅವನು ಸಾಮಾನ್ಯ ಮಂತ್ರಿ ಅಲ್ಲ, ಅವನು ಯಾವುದೋ ಒಂದು ರೀತಿಯಲ್ಲಿ ರಾಜಭೋಗವನ್ನು ಅನುಭವಿಸ್ತಾ ಇರುವಂತಹ ಮಂತ್ರಿ ಅಲ್ಲ, ಜನಸಾಮಾನ್ಯನ ಹಾಗೆ ಇರುವಂತಹ ಮಂತ್ರಿ. ಹಾಗಾಗಿ ಅವನು ಈ ಎಲ್ಲವನ್ನ ಅವನ ಮನೆಯ ಬಳಿಯೇ ಇಟ್ಟುಕೊಂಡಿದ್ದ. ಕಟಹ, ನೋಡಿ ಗಮನಿಸಿ, ಹೊಸ ಹೊಸ ವರ್ಡ್ಸ್ಗಳನ್ನ ಕಲಿತಾ ಇದ್ದೀರಾ. ಕಟಹ, ಚಾಪೆ, ಮ್ಯಾಟ್. ಮತ್ತೆ ಲೇಖನ ಸಾಮಗ್ರಿಯ, ಸಾಮಗ್ರಿ ಎಸ್, ಇಕ್ವಿಪ್ಮೆಂಟ್ಸ್. ಯಾವುದರದ್ದು? ಲೇಖನ ಸಾಮಗ್ರಿ ಅಂದ್ರೆ ಬರೆಯೋದಿಕ್ಕೆ ಬಳಸುವಂತಹ ಸಾಮಗ್ರಿಗಳು. ಅದು ಲೇಖನಿ ಅಂದ್ರೆ ಪೆನ್ ಇರ್ಬೋದು, ಅಥವಾ ಆ ಪೆನ್ನಿಗೆ ಬೇಕಾದಂತಹ ಇಂಕ್ ಇರ್ಬೋದು, ಇನ್ಯಾವುದೇ ಒಂದಿಷ್ಟು ಸಾಮಗ್ರಿಗಳು ಕೂಡ ಅಲ್ಲಿ ಇದ್ವು. ಗ್ರಂಥಾಹ, ಗ್ರಂಥಾಹ ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತು, ಪುಸ್ತಕಾನಿ, ಪುಸ್ತಕಗಳು ಕೂಡ ಅಲ್ಲಿ ಇದ್ವು, ಬುಕ್ಸ್ಗಳು ಇದ್ವು. ಮತ್ತೆ ಅಯಂ ಆತ್ಮಾನಂ ಅಮಾತ್ಯ ಇತಿ ಕಥಯತಿ, ಪರಂ ಅಮಾತ್ಯ ವಿಭವಾಹ ನ ಲಕ್ಷ್ಯಂತೆ. ಇವನು ವಿಚಾರ ಮಾಡ್ದ, ಈ ಫಾರಿನರ್, ಅರೆ ಇವನು ನಾನು ಮಿನಿಸ್ಟರ್ ಅಂತ ಹೇಳಿಕೊಳ್ತಾನೆ, ಬಟ್ ದೆರ್ ಇಸ್ ನೋ ಎನಿ ಸೈನ್, ಅಮಾತ್ಯ ಮಂತ್ರಿ ಅನ್ನುವಂತಹ ಯಾವ ಲಕ್ಷಣವೂ ಇವನಲ್ಲಿ ಕಾಣ್ತಾ ಇಲ್ವಲ್ಲ ಅಂತ. ಅಹೋ ಕಿಮೇತತ್ ಆಶ್ಚರ್ಯಂ, ವಾಟ್ ಎ ಸರ್ಪ್ರೈಸ್. ತಸ್ಮಿನ್ನೇವ ಸಮಯೇ ಮಗಧ ದೇಶಸ್ಯ ನೃಪಃ ಚಂದ್ರಗುಪ್ತಃ ಸಮಾಗತಃ. ಮೀನ್ ವೈಲ್, ತಸ್ಮಿನ್ನೇವ ಸಮಯೇ ಮಗಧ ದೇಶಸ್ಯ ನೃಪಃ, ನೃಪಃ ನೃಣಾಂ ಪಾಲಕಃ, ನೃಪಃ ಅಂದ್ರೆ ಮನುಷ್ಯರನ್ನೆಲ್ಲ ಪಾಲಿಸುವವನು, ಪ್ರೊಟೆಕ್ಟ್ ಮಾಡುವವನು, ರೂಲ್ ಮಾಡುವವನು ಯಾರು? ರಾಜ. ಅದಕ್ಕಾಗಿ ರಾಜನಿಗೆ ಇನ್ನೊಂದು ಸಿನೋನಿಮ್ ವರ್ಡ್ ಅಂದ್ರೆ ನೃಪಃ. ನೋಡಿ ಆ ವರ್ಡ್ ಅನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ನೃಪಃ ಚಂದ್ರಗುಪ್ತ, ಯಾರಂತೆ? ಚಂದ್ರಗುಪ್ತ ಇಸ್ ದ ಕಿಂಗ್. ಅವನು ಸಮಾಗತಃ, ಸಮಾಗತಃ ಹಿ ಕೇಮ್. ತಮ್ ದೃಷ್ಟ್ವಾ ಅಮಾತ್ಯ ಅವದತ್. ಆ ರಾಜ ಬಂದಿದ್ದನ್ನು ನೋಡಿ ಈ ವೃದ್ಧನಾಗಿರುವಂತಹ, ಓಲ್ಡ್ ಆಗಿರುವಂತಹ ಈ ಮಿನಿಸ್ಟರ್ ಯಾರು? ಚಾಣಕ್ಯ ಕೇಳ್ದ, ವತ್ಸ ಏಷಃ ಅಸ್ಮಾಕಂ ಅತಿಥಿಃ ವೈದೇಶಿಕಸ್ಯ ಏತಸ್ಯ ವಾಸಾದಿ ವ್ಯವಸ್ಥಾ ಕಲ್ಪಯತಾಂ, ಶ್ವಃ ವಾರ್ತಾಲಾಪಂ ಕರಿಷ್ಯಾಮಃ ಇತಿ. ನೋಡಿ ಆ ರಾಜನಿಗೆ ಪರಿಚಯ ಮಾಡಿಕೊಟ್ಟ, ಇಲ್ಲಿ ಬಂದಿದ್ದಾನಲ್ಲ, ಹಿ ಈಸ್ ಅವರ್ ಗೆಸ್ಟ್. ನೋಡಿ, ಅಸ್ಮಾಕಂ ಅತಿಥಿಹಿ, ದ ವರ್ಡ್ ಅತಿಥಿಹಿ ಹಿಂದೆ ಒಮ್ಮೆ ನಿಮಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ಅತಿಥಿಹಿ ಅಂತಂದ್ರೆ ಗೆಸ್ಟ್. ಮತ್ತೆ ಇವನು ವೈದೇಶಿಕ, ಫಾರಿನರ್. ಮತ್ತೆ ಇವನಿಗೆ ವಾಸಾದಿ ವ್ಯವಸ್ಥಾ, ವಾಸಾದಿ ವ್ಯವಸ್ಥಾ ಅಂದ್ರೆ ಅಕಾಮುಡೇಷನ್, ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕು. ಶ್ವಃ ವಾರ್ತಾಲಾಪಂ ಕರಿಷ್ಯಾಮಃ,
ಐ ವಿಲ್ ಟಾಕ್ ಟು ಯು ಟುಮಾರೋ. ನಾನು ನಿನ್ನ ಜೊತೆಗೆ ನಾಳೆ ಮಾತಾಡ್ತೀನಿ. ನೋಡಿ, ದ ಪಾಯಿಂಟ್ ಹಿಯರ್, ಪ್ಲೀಸ್ ಅಬ್ಸರ್ವ್. ಹಿಂದೆ ಕೂಡ ನಾನು ನಿಮಗೆ ಒಂದು ಲೆಸನ್ ಹೇಳಬೇಕಾದ್ರೆ ಹೇಳಿದ್ದೆ, ಏನು, ಅತಿಥಿ ಸತ್ಕಾರ ನಮ್ಮ ದೇಶದ ಬಹಳ ದೊಡ್ಡ ಗುಣ ಅಂತಂದರೆ, ಯಾವುದಾದ್ರೂ ಒಂದು ಅತಿಥಿಗಳು ನಮ್ಮ ಮನೆಗೆ ಬಂದರೆ ಅವ್ರನ್ನ ಹೇಗೆ ಸತ್ಕರಿಸಬೇಕು. ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ, ಬನ್ನಿ ಇವತ್ತು ಬೇಡ ನಾಳೆ ಬನ್ನಿ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿ ಕಳಿಸ್ತೀರಾ? ಇಲ್ಲ ತಾನೇ. ಹಾಗೇ ನಮ್ಮ ಸಂಸ್ಕೃತಿಯಲ್ಲಿ ಅದು ಅನೂಚಾನವಾಗಿ ನಿರಂತರವಾಗಿ ನಮ್ಮ ಅಜ್ಜನೋ ತಂದೆಯೋ ಅಥವಾ ನಮ್ಮಿಂದ ಹೀಗೆ ನಡ್ಕೊಂಡು ಬರ್ತಾ ಇದೆ ಅದು. ಹಾಗೆಯೇ ನೋಡಿ, ಈ ಕಥೆಗಳಲ್ಲೂ ಕೂಡ ನಾವು ಅದನ್ನು ಬೇರಿರುವುದನ್ನು ನೋಡ್ತೀವಿ. ನೋಡಿ, ಆ ಅತಿಥಿ ಸತ್ಕಾರದ ಮುಂದೆ ಅವನಿಗೆ ರಾಜ ಬಂದಿರುವುದು ಕೂಡ ಅಲಕ್ಷ್ಯವೇ ಆಗಿಬಿಟ್ಟಿದೆ ಅವನಿಗೆ. ನಾಳೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಗೆಸ್ಟ್ ಟುಡೇ. ನೋಡಿ, ಪರೇದ್ಯುಹು ಸಾಯಂ ಚಂದ್ರಗುಪ್ತೇನ ಸಹ ವೈದೇಶಿಕ ಕುಟಿರಂ ಆಗಚ್ಚತ್. ಮತ್ತೆ ನೆಕ್ಸ್ಟ್ ಡೇ ಸಾಯಂ, ಈವ್ನಿಂಗ್, ಚಂದ್ರಗುಪ್ತೇನ ಸಹ ವೈದೇಶಿಕ ಕುಟಿರಂ ಆಗಚ್ಚತ್. ಈಗ ಚಂದ್ರಗುಪ್ತನ ಜೊತೆಗೆ ಆ ವೈದೇಶಿಕನು ಕೂಡ ಮತ್ತೆ ಅವನ ಕುಟೀರಕ್ಕೆ ಬಂದ. ಅಮಾತ್ಯ ಲೇಖನೇ ನಿಮಗ್ನ ಆಸೀತ್. ಈ ಮಂತ್ರಿಯಾಗಿರುವಂತಹ ಚಂದ್ರಗುಪ್ತ ಏನನ್ನೋ ಬರಿತಾ ಇದ್ದ. ತಯೋಹೋ ಆಗಮನಂ ವಿಜ್ಞಾಯ ಪುರತಃ ಸ್ಥಿತಂ ದೀಪಂ ನಿರ್ವಾಪ್ಯ ಅಪರಂ ದೀಪಂ ಅಜ್ವಾಲಯತ್. ಅವರಿಬ್ಬರು ಬರೋದನ್ನು ನೋಡಿ ಈ ಈ ಚಾಣಕ್ಯ ಮಂತ್ರಿ ತನ್ನ ಮುಂದೆ ಇದ್ದಂತಹ ದೀಪ, ಪುರತಃ ಅಂದರೆ ಮುಂದೆ ಇರುವಂತಹ, ದೀಪಂ ಲ್ಯಾಂಪ್, ಅದನ್ನು ನಿರ್ವಾಪ್ಯ, ಅದನ್ನು ಆರಿಸಿ ನಂದಿಸಿ, ಪುಟ್ಟಿಂಗ್ ಇಟ್ ಆಫ್, ಅಪರಂ ದೀಪಂ ಅಜ್ವಾಲಯತ್, ಇನ್ನೊಂದು ದೀಪ, ಅಪರ ದೀಪ, ಅಜ್ವಾಲಯತ್, ಹೊತ್ತಿಸಿದ. ನೋಡಿ, ಪಾಸ್ಟ್ ಟೆನ್ಸ್ ಫಾರ್ಮ್ ಅಜ್ವಾಲಯತ್. ನಾನು ನಿಮಗೆ ಹಿಂದೆ ಲಕಾರದ ಹೇಳುವಂತಹ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ, ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಗುರುತಿಸ್ಕೋಬೇಕು, ಲಂಗ್ಲಕಾರ ರೂಪ ಅಂತ. ಅಜ್ವಾಲಯತ್ ತತಃ ವೈದೇಶಿಕಂ ಅಪೃಚ್ಛತ್. ಹಾಗೆಯೇ ಆ ಟ್ರಾವೆಲರ್, ಫಾರಿನರ್ ಇದಾನಲ್ಲ, ಅವನನ್ನ ಕೇಳ್ದ ಅವನು. ಅಪೃಚ್ಛತ್, ಮತ್ತೆ ಇಲ್ಲಿ ಲಂಗ್ಲಕಾರದ ರೂಪ ಬಂದಿದೆ, ಅಪೃಚ್ಛತ್, ಕೇಳಿದ. ಮಿತ್ರವರ, ಓ ಫ್ರೆಂಡ್. ಕುತಃ ಆಗತಃ, ವೇರ್ ಹ್ಯಾವ್ ಯು ಕಮ್ ಫ್ರಾಮ್. ನೀನು ಎಲ್ಲಿಂದ ಬಂದೆ? ಕುತಃ, ನೋಡಿ ಕ್ವಶನ್ ವರ್ಡ್, ಕುತಃ, ಫ್ರಮ್ ವೇರ್. ಚೀನಾ ದೇಶಾತ್ ಆಗತಃ. ನೋಡಿ, ಐ ಹ್ಯಾವ್ ಕಮ್ ಫ್ರಾಮ್ ಚೈನಾ. ಈಗ ನಮಗೆ ಚೈನಾ ಬೇಡ ಆಗಿದೆ. ಆದರೆ ಆಗಿನ ಕಾಲದಲ್ಲಿ ಬಾಂಧವ್ಯ ಆಗಿತ್ತು. ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ನಡುವೆ ಆ ಬಾಂಧವ್ಯದ ವಾತಾವರಣ ಇತ್ತು. ಆದರೆ ಇವತ್ತು ಮನುಷ್ಯ ಸ್ವಾರ್ಥಿಯಾಗಿ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ, ಹೀಗೆಲ್ಲ ಆಗಿಬಿಟ್ಟಿದೆ. ಎಷ್ಟು ರೀತಿಯಿಂದ ನಮ್ಮ ಮೇಲೆ ಅವರು ಸೇಡನ್ನು ತೀರಿಸ್ಕೊಳ್ಳುವಂತಹ ಹವಣಿಕೆಯಲ್ಲಿ ಇರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ ದಿನನಿತ್ಯ. ಆದರೆ ನೋಡಿ, ಈ ಕಥೆಯ ಮುಖಾಂತರ ನಮಗೆ ಗೊತ್ತಾಗುತ್ತೆ, ಈ ವೈದೇಶಿಕ ಚೀನಾ ದೇಶದಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಆ ಚೀನಾ ದೇಶದವರಿಗೆ ಇಲ್ಲಿಗೆ ಬರುವಂತಹ ಒಡನಾಟವನ್ನು ಇಟ್ಕೊಳ್ಳುವಂತಹ ಒಂದು ಸಜ್ಜನಿಕೆ ಆಗಿನ ಕಾಲಕ್ಕೆ ಇತ್ತು. ಮತ್ತೆ ಅವನು ಹೇಳ್ತಾನೆ, ಅಮಾತ್ಯ ಪುನರಪೃಚ್ಛತ್ ಅಸ್ಮಾಕಂ ದೇಶಸ್ಯ ವಿಷಯೇ ಭವತಃ ಅಭಿಪ್ರಾಯ ಕಹ. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಅವರ್ ಕಂಟ್ರಿ ಅಂತ ಕೇಳಿದಾಗ ನೋಡಿ, ಅವನು ಹೇಳ್ತಾನೆ, ಅತ್ರ ಸರ್ವಂ ವಿಚಿತ್ರಂ ವಿಲಕ್ಷಣಂ ಚ ದೃಶ್ಯತೆ. ಇಲ್ಲೆಲ್ಲವೂ ಕೂಡ ನನಗೆ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್ ಮಿರಾಕಲ್. ಮತ್ತೆ ಒಂದು ರೀತಿ ವಿಲಕ್ಷಣ, ಒಂದು ರೀತಿ ಸರಿಯಾಗಿಲ್ಲ ಏನೋ ಅನ್ನೋ ರೀತಿಯಲ್ಲಿದೆ. ಕಿಂ ವಿಚಿತ್ರಂ ಕಿಂ ವಿಲಕ್ಷಣಂ ಚ ದೃಷ್ಟಂ ಇತಿ ಸಕೌತುಕಂ ಅಮಾತ್ಯ ಅಪೃಚ್ಛತ್. ಆವಾಗ ಚಾಣಕ್ಯ ಕೇಳಿದ, ಏನು, ವಾಟ್ ಡಿಡ್ ಯು ಸಿ ದ ಮಿರಾಕಲ್ ಥಿಂಗ್ ಹಿಯರ್? ಏನು ವಿಲಕ್ಷಣವಾಗಿರುವಂಥದ್ದನ್ನು ನೀನು ನೋಡಿದೆ? ಆಶ್ಚರ್ಯವಾಗಿ ಕೇಳಿದ. ಮಹತಃ ದೇಶಸ್ಯ ಪ್ರಧಾನ ಅಮಾತ್ಯಸ್ಯ ಜೀವನ ಪದ್ಧತಿ ಸರಳ ಇತ್ಯೇತತ್ ವಿಚಿತ್ರಂ ಜ್ವಲಂತಂ ದ್ವೀಪಂ ನಿರ್ವಾಪ್ಯ ದೀಪಾಂತರ ಜ್ವಾಲನಂ ಇತ್ಯೇತತ್ ವಿಲಕ್ಷಣಂ. ಅರೆ, ಒಬ್ಬ ಪ್ರಧಾನಮಂತ್ರಿ ಅತ್ಯಂತ ಸರಳವಾಗಿ ಜೀವನವನ್ನು ನಡೆಸ್ತಾನೆ ಅನ್ನೋದೇ ನನಗೆ ವಿಚಿತ್ರವಾಗಿ ಕಾಣಿಸ್ತು. ಜೊತೆಗೆ ಒಂದು ದೀಪ ಉರಿತಾ ಇರಬೇಕಾದ್ರೆ ಆ ದೀಪವನ್ನು ಆರಿಸಿ ಇನ್ನೊಂದು ದೀಪವನ್ನು ಇವನು ಹಚ್ಚುತ್ತಾನಲ್ಲ, ಅದು ವಿಲಕ್ಷಣ ಅಲ್ಲದೆ ಮತ್ತಿನ್ನೇನು ಅಂತ ಆ ಪ್ರವಾಸಿಗ ಕೇಳಲಾಗಿ, ಸ್ಯಾನ್ನಾಮ ಸರಳಂ ಜೀವನಂ
ದೀಪಾಂತರ ಜ್ವಾಲನಂ ಕೌತುಕಂ ಜನಯತಿ ಇತಿ ವೈದೇಶಿಕಃ ಅವದತ್. ಇದೆಲ್ಲವೂ ಕೂಡ ನನಗೆ ಕೌತುಕವನ್ನು, ಕ್ಯೂರಿಯಾಸಿಟಿಯನ್ನು ಕೂಡ ಉಂಟು ಮಾಡಿದೆ. ಸ್ಮಿತವದನಃ ಅಮಾತ್ಯಃ ಪ್ರಾಹ. ಆವಾಗ ಚಾಣಕ್ಯ ಸ್ಮಿತವದನಃ, ಸ್ವಲ್ಪ ಸ್ಮೈಲಿ ಫೇಸ್, ಹ್ಯಾವಿಂಗ್ ಸ್ಮೈಲಿ ಫೇಸ್, ಹೇಳ್ದ, ಮಹೋದಯ ಕಿಮತ್ರ ವೈಲಕ್ಷಣಂ. ಅರೆ, ಇಲ್ಲೇನು ವಿಚಿತ್ರ ಇದೆ, ಇಲ್ಲೇನು ವೈಲಕ್ಷಣ ಇದೆ. ಸರ್ವಂ ನ್ಯಾಯೋಚಿತಂ, ಎಲ್ಲವೂ ನ್ಯಾಯಬದ್ಧವಾಗಿದೆ. ಎವ್ರಿಥಿಂಗ್ ಇಸ್ ಪ್ರಾಪರ್. ರಾಜಕಾರ್ಯ ಸಮಯೇ ರಾಜಕೋಶಧನೇನ ಕ್ರೀತಂ ತೈಲಂ ಉಪಯುಜ್ಯ ದೀಪಃ ಪ್ರಜ್ವಾಲ್ಯತೆ. ನೋಡಿ, ನಾನು ಇಷ್ಟೊತ್ತು ನೀವು ಬರೋಲ್ಲಿವರೆಗೆ ನಾನೇನು ಮಾಡ್ತಾ ಇದ್ದೆ, ಯಾವುದೋ ರಾಜ್ಯಕೋಶಕ್ಕೆ ಸಂಬಂಧಿಸಿದಂತಹ ರಾಜಕೀಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೆ. ಆವಾಗ ನಾನು ರಾಜಬೊಕ್ಕಸದಿಂದ, ಅಂದರೆ ಆ ಹಣವನ್ನು ಉಪಯೋಗಿಸಿ ಖರೀದಿ ಮಾಡಿದ್ದಂತಹ ತೈಲವನ್ನು ಉಪಯೋಗಿಸಿದಂತಹ ದೀಪವನ್ನು ಹೊತ್ತಿಸಿದ್ದೆ. ಯಾಕೆಂದರೆ ನಾನು ರಾಜಕೀಯ ಕೆಲಸ ಮಾಡ್ತಾ ಇದ್ದೆ. ಈಗ ನನ್ನ ಸ್ವಕರ್ತವ್ಯ, ನನ್ನ ಕೆಲಸ, ಓನ್ ವರ್ಕ್, ಅದಕ್ಕೆ ನಾನೇ ಸ್ವತಃ ನನ್ನ ಅರ್ನಿಂಗ್ ಮನಿಯಿಂದ ಖರೀದಿ ಮಾಡಿದಂತಹ ಎಣ್ಣೆಯ ದೀಪವನ್ನು ಬಳಸ್ತೇನೆ. ಸ್ವೀಯೇ ಕಾರ್ಯೇ ಮದೀಯಃ ದೀಪಃ ಜ್ವಾಲ್ಯತೆ. ಸೊ ಸಿಂಪಲ್. ಅಲ್ಲಿಯ ಲೆಕ್ಕ ಅಲ್ಲಿಗೆ, ಇಲ್ಲಿಯ ಲೆಕ್ಕ ಇಲ್ಲಿಗೆ, ಅಷ್ಟೇ. ಹಾಗೆ ಭವತಾ ಸಹ ಸಂಭಾಷಣಂ ಸ್ವೀಯಂ ಕಾರ್ಯಂ. ಸೊ ವಾಟ್ ಎವರ್ ದ ಕಾನ್ವರ್ಸೇಷನ್ ವಿತ್ ಯು, ದಟ್ ಈಸ್ ಮೈ ಓನ್ ವರ್ಕ್. Whatever that earlier, before you come here, whatever the work I was doing, that was political work. So that's why I was using the oil of the lamp that is purchased by government. So ಹೀಗೆ very simple policy ಅನ್ನು ಅವನು ಹೇಳಿದಾಗ, ಅಹೋ ಪ್ರಧಾನಾಮಾತ್ಯಸ್ಯ ಚಾಣಕ್ಯಸ್ಯ ಜೀವನ ವಿಧಾನಂ ಸೂಕ್ಷ್ಮದರ್ಶಿತಾಚ. ಎಷ್ಟು ಸೂಕ್ಷ್ಮವಾದಂತಹ, ಸರಳವಾಗಿರುವಂತಹ ಜೀವನ ಪದ್ಧತಿ, ಪಾರದರ್ಶಕವಾಗಿರುವಂತಹ, ಫ್ಲೂಯೆಂಟ್ ಆಗಿರುವಂತಹ ಜೀವನ ಪದ್ಧತಿ ಅದು. ಭರತ ಖಂಡೇಸ್ಮಿನ್ ಏತಾದೃಶಃ ಮಹಾಂತಹ ಕಿಯಂತಹ ಸ್ಯುಹು ಧನ್ಯೇಯಂ ಪುಣ್ಯಭೂಮಿ. ನಮ್ಮ ಈ ಭರತ ಭೂಮಿಯಲ್ಲಿ ಅಂತಹ ಸರಳ ಪಾರದರ್ಶಕವಾದಂತಹ ಜೀವನವನ್ನು ಮಾಡಿದಂತಹ ಅದೆಷ್ಟು ಮಹನೀಯರಿಲ್ಲ. ಹಾಗಾಗಿಯೇ ಈ ಭೂಮಿ ಪುಣ್ಯಭೂಮಿ ಅಂತ ಕರೆಸ್ಕೊಂಡಿದೆ. ಅತ್ರ ಗತೋಹಂ ಆತ್ಮಾನಂ ಧನ್ಯಂ ಮನ್ಯೆ. ನನಗೂ ಕೂಡ ಇಲ್ಲಿಗೆ ಬಂದಿದ್ದಕ್ಕಾಗಿ, ಅತ್ರ ಆಗತಃ ಅಹಂ ಆತ್ಮಾನಂ ಧನ್ಯಂ ಮನ್ಯೆ, ಇಲ್ಲಿಗೆ ಬಂದು ನಾನು ಧನ್ಯನಾಗಿದ್ದೇನೆ. ಅಹೋ ಮಮ ಸೌಭಾಗ್ಯಂ, ದಿಸ್ ಇಸ್ ಮೈ ಫಾರ್ಚುನ್. ವೈದೇಶಿಕಃ ಚಾಣಕ್ಯಂ ಸಾಷ್ಟಾಂಗಂ ಅನಮತ್. ಆ ವೈದೇಶಿಕ ಟ್ರಾವೆಲ್ ಅವನಿಗೆ ತಲೆಬಾಗಿ ನಮಸ್ಕಾರವನ್ನ ಮಾಡ್ದ. ಅನಮತ್ ಲಂಗ್ಲಕಾರದ ರೂಪ, ನಮಸ್ಕರಿಸಿದ, ಪಾಸ್ಟ್ ಟೆನ್ಸ್ ಫಾರ್ಮ್ ಗುರ್ತಿಸ್ಕೊಳ್ಳಿ. ಸೊ ಒಟ್ಟಾರೆಯಾಗಿ ಈ ಕಥೆಯಿಂದ ನಮಗೆ ಒಂದು ಮೌಲ್ಯ ನೋಡಿ, ಸರಳವಾಗಿರುವಂತಹ ಜೀವನ ಪದ್ಧತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆಗೆ. ಜೀವನದಲ್ಲಿ ಬರುವಂತಹ ನಾನಾ ಪೊಸಿಷನ್ಸ್ಗಳು, ನಾನಾ ಬಗೆಯ ನಮಗೆ ಬರುವಂತಹ ಮನ್ನಣೆ, ಇವೆಲ್ಲವೂ ಯಾವುದು ಶಾಶ್ವತವಲ್ಲ. ಆದರೆ ನಾವು ಹೇಗೆ ಬದುಕ್ತೀವಿ, ಎಷ್ಟು ಸರಳವಾಗಿ ಬದುಕ್ತೀವಿ ಅನ್ನೋದು ನಮ್ಮ ನಂತರವೂ ಕೂಡ ಇರಬಹುದಾದಂತಹ ಒಂದು ವಿಷಯ ಸಂಗತಿ ಆಗಿರುತ್ತೆ ಜನರ ಮಧ್ಯದಲ್ಲಿ ಅಂತ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ಪಾರದರ್ಶಕತೆ, ದ ಫ್ಲೂಯೆನ್ಸಿ ಅದು ಫ್ಲೂಯೆಂಟ್ ಆಗಿ ಯಾವುದೇ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಹೋದಾಗ ಅಲ್ಲಿ ಫ್ಲೂಯೆನ್ಸಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಮಾಣಿಕತೆ ಅನ್ನೋದು ಬೇಕಾಗತ್ತೆ. ಅದನ್ನು ಕೂಡ ನಾವು ಈ ಚಾಣಕ್ಯನ ಕ್ಯಾರೆಕ್ಟರ್ ಮುಖಾಂತರವಾಗಿ ಈ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹೀಗೆ ಒಂದು ನೀತಿಬದ್ಧವಾಗಿರುವಂತಹ ಈ ಲೆಸನ್ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ನಾವಿನ್ನು ಭೇಟಿಯಾಗೋಣವಾ? ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲಾನಿ ಭವಂತು.